ಮಕ್ಕಳು ಮನೆಯಲ್ಲಿದ್ದಾರೆ ಅಂದರೆ ಸ್ನ್ಯಾಕ್ಸ್ ಅಂತ ಕೇಳ್ತಾನೆ ಇರ್ತಾರಲ್ವ. ಅದಕ್ಕೆ ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೆಲ್ತ್ಗೂ ಒಳ್ಳೆಯದು. ತುಂಬ ಈಸಿಯಾಗಿ ಮಾಡ್ಬೋದು. ಒಂದು 5-6 ಇಂಗ್ರೀಡಿಯೆಂಟ್ಸಿಂದ ಮನೆಯಲ್ಲೇ ಅಕ್ಕಿ ಹಿಟ್ಟು ಇದ್ಬಿಟ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನು. ಎಷ್ಟು ನೋಡಿ ಕ್ರಿಸ್ಪಿನೆಸ್ ಇದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ. ಆದಷ್ಟು ನಮ್ಮ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ವೆಲ್ಕಮ್ ಟು ದ ಸುಮಾಸ್ ಕಿಚನ್ ಆ್ಯಂಡ್ ಹೋಮ್. ಬನ್ನಿ ಇಲ್ಲಿ ಯಾವ ರೀತಿ ಚಕ್ಲಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಬೇಸನ್ ಅಥವಾ ಒಂದು ಬೌಲ್ ತೊಗೊಂಬಿಟ್ಟು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಕಡಲೆಬೇಳೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ಫುಲ್ ಫೈನ್ ಆಗಿರ್ಬೇಕು ಪೌಡ್ರು, ತರಿತರಿಯಾಗಿರಬಾರ್ದು. ಫುಲ್ ನೈಸ್ ಮಾಡಿಕೊಂಡು ಈ ಥರ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಬಿಳಿ ಎಳ್ಳು ಮತ್ತು ಜೀರಿಗೆ. ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೋದು, ಇನ್ನೇನೂ ಹಾಕೋದಿಲ್ಲ. ಸ್ವಲ್ಪ ಎಣ್ಣೆ ಕಾಯೋದು, ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ. ಇದನ್ನೆಲ್ಲ ನಾವು ಹಾಕಿರೋಂಥ ಮಿಶ್ರಣನ ಎಲ್ಲ ಫುಲ್ ಫೈನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಅದು ಪುಡಿ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗೋ ತನಕ ಮಾಡಿಕೊಂಡು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಇಲ್ಲಿ 2 ಸ್ಪೂನ್ ಎಣ್ಣೆ, ಒಂದು ಚಾರಿನ ಚೌಟ್ ಚಿಕ್ಕದು ಇರುತ್ತಲ್ಲ ಅದರಲ್ಲಿ, ಇಲ್ಲಾಂದರೆ ಒಂದು ಬೌಲ್ ತೊಗೊಂಡ್ರೆ ನಾವಲ್ಲಿ ಅರ್ಧ ಕಪ್ ಎಣ್ಣೆ ಆಗುತ್ತೆ. ಅಷ್ಟು ಎಣ್ಣೆನ ಇಲ್ಲಿ ಈ ರೀತಿ ಕಾಯಿಸಿ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಕ್ರಿಸ್ಪಿನೆಸ್ ಬರುತ್ತೆ ಹಿಟ್ಟೆಲ್ಲ ಹಾಕೋದ್ರಿಂದ, ಎಣ್ಣೆ ಕಾಯಿಸಿ ಹಾಕೋದ್ರಿಂದ. ಇಲ್ಲಿ ಸ್ವಲ್ಪ ಕಾಸಿರೋ ಎಣ್ಣೆ ಇರೋ ಸ್ವಲ್ಪ ಕೈ ಸುಡ್ತಾ ಇರುತ್ತಲ್ವ, ಈ ಥರ ಚೌಟಲ್ಲಿ ಸ್ವಲ್ಪ ಹಿಂಗೆ ಅಂದ್ಕೊಂಬಿಟ್ಟು ಕೈಯಲ್ಲೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಮಿಶ್ರಣ ಆಗಬೇಕಂದ್ರೆ ನಾವು ಎಷ್ಟು ಈ ಥರ ಮಾಡಿದ್ರೆ ಈ ಥರ ಉಂಡೆ ಹಿಂಗೆ ಹೊಡಿಬೇಕು. ಅಷ್ಟು ಮಿಶ್ರಣ ಮಾಡಿಕೊಂಡು ಆಮೇಲೆ ನಾವು ನೀರು ಹಾಕ್ಕೋಬೇಕು. ಅಷ್ಟೊತ್ತವರೆಗೂ ನೀರು ಹಾಕ್ಕೋಬಾರ್ದು. ಇಲ್ಲಿ ನಾನು ಕಾಯಿಸಿರೋ ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಚೆನ್ನಾಗಿ ಕಾದಿರೋ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತಣ್ಣೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈ ಥರ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡೋದ್ರಿಂದ ಹಿಟ್ಟೂ ಒಳಗಡೆ ಬೆಂದಿರುತ್ತೆ, ಚಕ್ಲಿನೂ ಚೆನ್ನಾಗಿರುತ್ತೆ ಟೇಸ್ಟು ಸಮೇತ. ಒಂದು 2 ನಿಮಿಷ ಇಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಇಲ್ಲಿ ಈ ಕಡೆಗೆ ಎಣ್ಣೆ ಕಾಯೋದ್ರೊಳಗಡೆ ಒಂದು ಸ್ವಲ್ಪ ನೆನ್ಕೊಂಡು ಇಟ್ಟು ಅಷ್ಟೊತ್ತಿಗೆ ಈ ಕಡೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಬೇಕು ಎಣ್ಣೆ. ಅಷ್ಟರೊಳಗಡೆ ನಾವು ಇಲ್ಲಿ ಚಕ್ಲಿ ಒಳ್ಳು ತೊಗೊಂಡ್ಬಿಟ್ಟು ಅದಕ್ಕೆ ಚಕ್ಲಿ ಇದು ಬ್ಲೇಡ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೆ ಹಿಟ್ಟನ್ನ ನಾವು ತಗೊಂಡು ಸ್ವಲ್ಪ ನಾದ್ಕೊಂಡು ಇಟ್ಕೋಬೇಕು. ಅದು ಡೈರೆಕ್ಟಾಗಿ ಇಡೋಂಗಿಲ್ಲ. ಇದು ಅಕ್ಕಿ ಟೈರಿಂದ ಸ್ವಲ್ಪ ಬಿರ್ದಿರುತ್ತಲ್ವ, ಅದು ಸ್ವಲ್ಪ ಅದಕ್ಕೆ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಇದರಲ್ಲಿ ಫಿಲ್ ಮಾಡಿ ಚಕ್ಲಿ ಒತ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ. ಈ ಥರ ಚಕ್ಲಿ ಒಳ್ಳಿದ್ರೆ ಈಸಿ ಆಗುತ್ತೆ. ಸ್ವಲ್ಪ ತಿರುಗೋದು ಆ ಥರ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ನಮಗೆ. ಎಷ್ಟೇ ದೊಡ್ಡದಾದ್ರೂ ಈ ಥರ ಎಷ್ಟನ್ನು ತಿರ್ಕೊಂಬಿಡ್ಬೋದು. ಇದು ಅದರಲ್ಲಾದರೆ ಹಿಂಗೆ ಕೈ ಎತ್ತಿ ಹಿಂಗೆ ಅಂತಾನೆ ಇರಬೇಕಿದು. ಈ ಗನ್ ಟೈಪ್ ಇರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿದೆಯಲ್ವ, ಅದರಲ್ಲಿ ಹಾಕ್ಕೊಂಡು ಚಕ್ಲಿ ಮಾಡಿಟ್ಕೊಂಡಿರೋಂಥ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಥರ ತೆಗ್ದಾಕೋಕೆ ಆಗಲಿಲ್ಲ ಅಂದರೆ ಚೌಟ್ ಮೇಲೇ ಇರುತ್ತಲ್ವ, ಒಂದು ಚೌಟಲ್ಲಿ ಅದ್ರ ಮೇಲೆ ಹಾಕಿ ಡೈರೆಕ್ಟ್ ಇದರಲ್ಲಿ ಹಿಂಗೆ ಬಿಡ್ಬೋದು. ಹಿಂಗೆ ಎತ್ತಾಕೋಕ್ಕೆ ಬರಲಿಲ್ಲ ಅಂತಂದರೆ ಈ ರೀತಿ ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಬಿಡಿ ಬಿಡಿ ಆಗಿರೋ ಥರನೇ ಹಾಕಬೇಕು. ಸ್ವಲ್ಪ ಒಂದಕ್ಕೊಂದು ಹೊಂದ್ಕೊಂಡು ತಿಂದರೆ ಮುರಿಯೋ ಚಾನ್ಸಸ್ ಇರುತ್ತೆ ಅಲ್ವಾ, ಅದು ತಗಲ್ಬಿಟ್ಟು ನೀಟಾಗಿ ಚೆನ್ನಾಗಿ ಕುಕ್ ಆಗಬೇಕು. ಈ ಬಬಲ್ಸ್ ಎಲ್ಲ ಏನಿದೆ ಅದೆಲ್ಲ ಫುಲ್ ಕಡಿಮೆ ಆಗೋ ತನಕ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಎಲ್ಲ. ಈ ರೀತಿ ಎಲ್ಲ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಚಕ್ಲಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆಯಿಂದ. ಈ ಕಡೆ ಇನ್ನೊಂದು ಸತಿ ಎಣ್ಣೆ ನಾವು ಚಕ್ಲಿ ಹಾಕ್ದಾಗೇ ಇನ್ನೊಂದು ಸತಿ ಈ ಥರ ಪ್ರೆಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ನಂಗೆ ಮಾಡೋಕ್ಕೆ ಸಮೇತ. ಈ ಕಡೆ ಎಣ್ಣೆ ಚಕ್ಲಿ ಬೇಯ್ತಾ ಇರುತ್ತೆ, ಈ ಕಡೆ ಈ ಥರ ಮಾಡಿಕೊಂಡ್ರೆ ಬೇಗ ತೆಗೆದು ಹಾಕ್ಕೊಬಿಡ್ಬೋದು. ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ಒಬ್ಬರೇ ಮಾಡೋದ್ರಿಂದ. ನೋಡಿ, ಈ ಕಡೆ ಒತ್ಕೊಂಡು ಈ ಕಡೆ ತಿರುವುದ್ರೊಳಗಡೆ ಚಕ್ಲಿ ಈ ಕಡೆ ರೆಡಿ ಆಯಿತು ಒತ್ತಿರು. ಆ ಕಡೆ ತೆಗೆದು ಈ ಕಡೆ ಅಷ್ಟಕ್ಕೆ ಬೇಗ ಆಗೋಗ್ಬಿಡುತ್ತೆ. ಈ ಥರ ಬಬಲ್ಸ್ ಆದಮೇಲೆ ಇನ್ನೊಂದು ಸತಿ ಎಲ್ಲ ತೆಗೆದಿಡ್ತಾ ಇದ್ದೀನಿ ಇಲ್ಲಿ. ಇನ್ನೂ ಆಗ್ತಾ ಇದ್ದಂಗೆ ಮಕ್ಕಳು ತಗೊಂಡು ತಿಂತಾ ಇದ್ರು ಆಗಲೇ. ನಾವೆಷ್ಟೇ ಕಷ್ಟಪಟ್ಟು ಮಾಡಿದ್ರೂ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂದುಬಿಟ್ರೆ ಎಷ್ಟೇ ಖುಷಿ ಆಗುತ್ತಲ್ವ ಅಡುಗೆ ನಾವು ಮಾಡಿರೋದು. ಮತ್ತು ಅದೇ ಎಣ್ಣೆಗೆ ಮಾಡಿಟ್ಕೊಂಡಿರೋಂಥ ಮತ್ತೆ ಚಕ್ಲಿನೆಲ್ಲ ಹಾಕಿ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಇರೋ ಚಕ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಯಿತು ಅಂತಲೇ. ನಾವು ಎಷ್ಟು ದೊಡ್ಡ ಸಮೇತ ಮಾಡ್ಕೋಬೋದು ಚಕ್ಲಿನ.
ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಹೇಳ್ತೀನಿ ಅಂದ್ಕೊಂಬಿಡ್ರಿ. ಆದಷ್ಟು ನಾವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೂ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೂ ಹೆಚ್ಚಿನ ವಿಡಿಯೋಗಳಲ್ಲಿ ಸುಮಾಸ್ ಕಿಚನ್ ನೋಡಿ.